ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಎಚ್ ಎಲ್ ಗೌಡ್ರ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ ಎಲ್ ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ನಿಮ್ಮ ಒಂದು ಮೊಬೈಲ್ನಲ್ಲಿ ಎರಡು ಫೋನ್ಪೇ ಅಕೌಂಟನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, ಒಂದು ಸಿಮ್ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುತ್ತೆ, ಇನ್ನೊಂದು ಸಿಮ್ ಇನ್ನೊಂದು ಬ್ಯಾಂಕಿಗೆ ಲಿಂಕ್ ಆಗಿರುತ್ತೆ. ಆ ಥರದ ಟೈಮ್ನಲ್ಲಿ ಎರಡು ಸಿಮ್ಮನ್ನು ಒಂದೇ ಫೋನ್ಪೇಗೆ ನಾವು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಎರಡು ಫೋನ್ಪೇ ಬೇಕಾಗುತ್ತೆ. ನಮ್ಮ ಒಂದು ಮೊಬೈಲ್ನಲ್ಲಿ ಎರಡು ಫೋನ್ಪೇ ಬೇಕಾಗುತ್ತೆ. ಎರಡು ಫೋನ್ಪೇನಲ್ಲಿ ಯಾವ ರೀತಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಇರುವಂಥ ಫೋನ್ಪೇ ಮೇಲೆ ಲಾಂಗ್ ಪ್ರೆಸ್ ಮಾಡಿ, ನಂತರ ಇಲ್ಲಿ ಅನ್ಇನ್ಸ್ಟಾಲ್ ಸಿಂಬಲ್ ಇರುತ್ತೆ ನೋಡಿ, ಅದರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಅನ್ಇನ್ಸ್ಟಾಲ್ ಮಾಡಿ. ಇರುವಂಥ ಅಕೌಂಟನ್ನು ನೀವು ಅನ್ಇನ್ಸ್ಟಾಲ್ ಮಾಡಿದ್ರೆ ಮಾತ್ರ ಇದನ್ನು ಮಾಡೋದಕ್ಕಾಗೋದು. ಸೊ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ನೀವು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡ್ತಿರ್ತೀರಲ್ಲ, ನಮ್ಮದು ವಿಡಿಯೋ ಟೈಟಲ್ ಇರುತ್ತೆ ನೋಡಿ, ಈ ಒಂದು ಟೈಟಲ್ ಮೇಲೆ ಟ್ಯಾಪ್ ಮಾಡಿ. ಈ ರೀತಿ ವಿಡಿಯೋ ನೋಡ್ತಿರ್ತೀರ, ಇಲ್ಲಿ ಫೋನ್ಪೇ ಅಂತ ಇರುತ್ತೆ ನೋಡಿ, ಈ ಟೈಟಲ್ ಜಸ್ಟ್ ಟೈಟಲ್ ಮೇಲೆ ಟ್ಯಾಪ್ ಮಾಡಿ. ಟೈಟಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಫೋನ್ಪೇ ಲಿಂಕ್ ಕೊಟ್ಟಿರ್ತೀನಿ. ಈ ಒಂದು ಲಿಂಕ್ ಮುಖಾಂತರ ನೀವು ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ರೆ, ಅಂದರೆ ಇವಾಗ ಹೊಸದಾಗಿ ಕ್ರಿಯೇಟ್ ಮಾಡಬೇಕಲ್ವಾ, ಅದನ್ನು ಕ್ರಿಯೇಟ್ ಮಾಡಿದ್ರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಮತ್ತು ಎರಡು ಅಪ್ಲಿಕೇಶನ್ ಆರಾಮಾಗಿ ನೀವು ಒಂದೇ ಮೊಬೈಲ್ನಲ್ಲಿ ಯೂಸ್ ಮಾಡ್ಬೋದು. ಸೊ ಈ ಒಂದು ಲಿಂಕ್ ಮೇಲೆ ಟ್ಯಾಪ್ ಮಾಡಿ ಡೈರೆಕ್ಟಾಗಿ ಪ್ಲೇಸ್ಟೋರ್ ಓಪನ್ ಆಗಿರುತ್ತೆ. ಮೊದಲೇ ನೀವು ಅನ್ಇನ್ಸ್ಟಾಲ್ ಮಾಡಿರಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನನ್ನು. ನೆಕ್ಸ್ಟು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗೋವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ನೀವೇನಾದರೂ ಅನ್ಇನ್ಸ್ಟಾಲ್ ಮಾಡದೇನೆ ನೀವು ಅದನ್ನೇ ಓಪನ್ ಅಂತ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಕೂಡ ಬರೋದಿಲ್ಲ. ಮತ್ತು ನೀವು ಎರಡು ಫೋನ್ಪೇನ ಮೊಬೈಲ್ನಲ್ಲಿ ಈಸಿಯಾಗಿ ಯೂಸ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಈ ಒಂದು ಲಿಂಕ್ ಮುಖಾಂತರ ನೀವು ಈ ಒಂದು ಫೋನ್ಪೇ ಅಕೌಂಟನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ನಂತರ ಫಸ್ಟಲ್ಲಿ ಇರುತ್ತೆ ನೋಡಿ, ನೀವು ಆಲ್ರೆಡಿ ಯೂಸ್ ಮಾಡ್ತಿರ್ತೀರಲ್ಲ ಆ ಫೋನ್ಪೇ ಅಕೌಂಟನ್ನು ಇವಾಗ ಫಸ್ಟಲ್ಲಿ ಕ್ರಿಯೇಟ್ ಮಾಡಬಾರ್ದು. ನೀವು ಎರಡನೇದನ್ನು ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರ್ತೀರ ನೋಡಿ, ಆ ಒಂದು ಸಿಮ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೀವು ಆಲ್ರೆಡಿ ಯೂಸ್ ಮಾಡ್ತಿರ್ತೀರ ನೋಡಿ, ಅದನ್ನು ಎಂಟರ್ ಮಾಡಿದ್ರೆ ನಿಮ್ಗೆ ಇಲ್ಲಿ ₹100 ಕ್ಯಾಶ್ ಬ್ಯಾಕ್ ಬರೋದಿಲ್ಲ. ಮತ್ತು ನೀವು ಆರಾಮಾಗಿ ಈ ಒಂದು ಎರಡು ಫೋನ್ಪೇನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆಲ್ರೆಡಿ ಯೂಸ್ ಮಾಡ್ತಿರೋ ನಂಬರ್ನ ಎಂಟರ್ ಮಾಡಬೇಡಿ. ಇನ್ನೊಂದು ನಂಬರ್ ಇರುತ್ತೆ ನೋಡಿ, ಅದನ್ನು ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ OTP ಬರುತ್ತೆ. OTP ಆಟೋಮೆಟಿಕ್ಲಿ ತಗೊಳ್ಳುತ್ತೆ. ಆಟೋಮೆಟಿಕ್ಲಿ ತಗೊಂಡಿಲ್ಲ ಅಂದರೆ ನೀವು ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರೋದು ಇವಾಗ ಆಟೋಮೆಟಿಕ್ಲಿ ತಗೊಂಡಿದೆ. ನೆಕ್ಸ್ಟು ಲೋಡ್ ಆಗ್ತಿರುತ್ತೆ. ಇನ್ನು ನಮಗೆ ಫೋನ್ಪೇದು ಡ್ಯಾಶ್ ಬೋರ್ಡ್ ಏನಾಗುತ್ತೆ ಅಂತಂದರೆ ಓಪನ್ ಆಗುತ್ತೆ. ಈ ರೀತಿ ಕಾಂಟ್ಯಾಕ್ಟ್ ಪರ್ಮಿಷನ್ಸ್ ಕೇಳುತ್ತೆ, ಪರ್ಮಿಷನ್ಸ್ಗಳಿಗೆ ಅಲೋನ ಕೊಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಡ್ಯಾಶ್ ಬೋರ್ಡ್ ಈ ರೀತಿ ಇರುತ್ತೆ, ಒಂದು ಫೋನ್ಪೇದು ಡ್ಯಾಶ್ ಬೋರ್ಡು. ಲೆಫ್ಟ್ ಸೈಡ್ ನಿಮಗೆ ಟಾಪಲ್ಲಿ ಪ್ರೊಫೈಲ್ ಸಿಂಬಲ್ ಇರುತ್ತೆ. ಈ ಒಂದು ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಯಾಂಕನ್ನು ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನೋಡ್ತಿರ್ಬೋದು ಲೆಫ್ಟ್ ಸೈಡ್ನಲ್ಲಿ ಪ್ರೊಫೈಲ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬ್ಯಾಂಕ್ ಅಕೌಂಟ್ಸ್ ಅಂತ ಇರುತ್ತೆ. ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಂಕ್ ಅಕೌಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ. ಓಕೆನಾ, ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಹೊಸದಾಗಿ ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇರ್ತೀರಲ್ವಾ, ಆ ಒಂದು ನಂಬರ್ಗೆ ಯಾವ ಬ್ಯಾಂಕ್ ಲಿಂಕ್ ಆಗಿದೆ ಅಂತ ನೋಡ್ಕೊಬೇಕಾಗುತ್ತೆ. ನಂತರ ಆ ಒಂದು ಬ್ಯಾಂಕನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದು ಬಂದು ಹೊಸ ಫೋನ್ಪೇ ಅನ್ನು ನಾನು ಕ್ರಿಯೇಟ್ ಮಾಡ್ತಿರೋದ್ರಿಂದ, ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ತಿರೋದ್ರಿಂದ, ಇದು SBI ಆಗಿರೋದ್ರಿಂದ ನಾನು ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿ ಸಿಕ್ಕಿಲ್ಲ ಅಂದರೆ ಸರ್ಚ್ ಬೈ ಬ್ಯಾಂಕ್ ನೇಮ್ ಅನ್ನೋದ್ರೂ ಕ್ಲಿಕ್ ಮಾಡ್ಕೊಳ್ಳಿ. ಎರಡು ಸಿಮ್ ಇದ್ದರೆ ಈ ರೀತಿ ಕೇಳುತ್ತೆ. ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ತಿರೋದು ಯಾವೊಂದು ಸಿಮ್ ಅಂತ ನೋಡ್ಕೊಬೇಕಾಗುತ್ತೆ. ಆ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ಸಿಮ್ ಯಾವುದು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಹೊಸದಾಗಿ ಕ್ರಿಯೇಟ್ ಮಾಡ್ತಿರೋದ್ರಿಂದ ನಂದು ಸಿಮ್ 2 ಇದೆ. ಸೊ ನಾನು ಇಲ್ಲಿ ಸಿಮ್ 2 ಸೆಲೆಕ್ಟ್ ಮಾಡಿದ್ದೀನಿ. ನಿಮ್ದೇನಾದರೂ ಸಿಮ್ 1 ಇತ್ತು ಅಂತಂದರೆ ಸಿಮ್ 1ನ ಸೆಲೆಕ್ಟ್ ಮಾಡ್ಕೊಳ್ಳಿ. 2 ಇತ್ತು ಅಂತ ಅಂದರೆ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಜಿಯೋ 4G ಸಿಮ್ 2 ಅಂತ ಇರುತ್ತೆ ನೋಡಿ, ಅಲ್ಲಿ ಟ್ಯಾಪ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೆಸೇಜ್ ಸೆಂಡ್ ಆಗೋದಕ್ಕೆ ನಿಮಗೆ ಆಪ್ಷನ್ ಕೇಳುತ್ತೆ. ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದು 0 ಸೆಕೆಂಡ್ ಆಗೋವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಇದು 0 ಕಂಪ್ಲೀಟ್ ಆಗಿದ ತಕ್ಷಣ ಇನ್ನು ನೆಕ್ಸ್ಟ್ ಆಪ್ಷನ್ ನಿಮಗೆ ಶೋ ಆಗುತ್ತೆ. ಇಲ್ಲಿ ನಿಮಗೆ ಈ ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗ್ತಿರೋದು ನಿಮಗೆ ಶೋ ಆಗುತ್ತೆ. ಇನ್ನು ನೆಕ್ಸ್ಟು ಇಲ್ಲಿ ನಿಮಗೆ ಬಾಟಮಲ್ಲಿ ನಿಮಗೆ ಒಂದು ಪಾಪ ಬರುತ್ತೆ. ಅದು ಕ್ಲಿಕ್ ಮಾಡಿದ ನಂತರ ಪ್ರೊಸೀಡ್ ಟು ಆ್ಯಡ್ ಅಂತ ಕೇಳುತ್ತೆ. ಪ್ರೊಸೀಡ್ ಟು ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಸೆಟ್ UPI ಪಿನ್ ಅಂತ ನಿಮಗೆ ಕೇಳುತ್ತೆ ಒಂದು ಆಪ್ಷನ್ನು. ನೀವು ಫಸ್ಟ್ ಟೈಮ್ ಹೊಸದಾಗಿ ಕ್ರಿಯೇಟ್ ಮಾಡ್ತಿರ್ತೀರಲ್ವ, ಸೊ ನಿಮಗೆ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಸೆಟ್ UPI ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ UPI ಪಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಧಾರ್ ಅಥವಾ ಡೆಬಿಟ್ ಕಾರ್ಡ್ ಅಂತ ಕೇಳುತ್ತೆ. ಡೆಬಿಟ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ ನೋಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಲಾಸ್ಟ್ 6 ಡಿಜಿಟನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ATM ಕಾರ್ಡಲ್ಲಿರುತ್ತೆ ನೋಡಿ, ATM ಕಾರ್ಡಲ್ಲಿರುವಂಥ ಕೊನೆಯ 6 ಸಂಖ್ಯೆಯನ್ನು ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ. ಎಂಟ್ರ್ ಮಾಡಿದ ನಂತರ ವ್ಯಾಲಿಡ್ ಅಪ್ ಟು ಎಕ್ಸ್ಪೈರಿ ಡೇಟ್ ಕೂಡ ನಿಮಗೆ ಇಲ್ಲಿ ಫೋನ್ಪೇ ನಿಮ್ಮ ಒಂದು ATM ಕಾರ್ಡ್ನಲ್ಲೇ ಕೊಟ್ಟಿರ್ತಾರೆ. ATM ಕಾರ್ಡ್ ಎಕ್ಸ್ಪೈರಿ ಡೇಟ್ ಎಲ್ಲಿಗಿರುತ್ತೋ ಅಲ್ಲಿಗೆ ನೀವು ಎಂಟ್ರ್ ಮಾಡಿ. ನಂತರ ಇಲ್ಲಿ ಪ್ರೊಸೀಡ್ ಅಂತ ಕೇಳುತ್ತೆ. ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೆಯ್ಟ್ ಮಾಡಬೇಕಾಗುತ್ತೆ. ಬ್ಯಾಂಕಿನ ಕಡೆಯಿಂದ OTP ಬರುತ್ತೆ. OTP ಆಟೋಮೆಟಿಕ್ಲಿ ತಗೊಂಡಿದ್ದ ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವು ಬ್ಯಾಂಕು 4 ಡಿಜಿಟ್ ಕೇಳುತ್ತೆ ಪಿನ್ನ ಕ್ರಿಯೇಟ್ ಮಾಡೋದಕ್ಕೆ,
ಕೆಲವು ಬ್ಯಾಂಕು 6 ಡಿಜಿಟ್ ಕೇಳುತ್ತೆ. ಇಲ್ಲಿ ನಿಮಗೆ ನೆನಪಲ್ಲಿರುತ್ತೆ ನೋಡಿ, ಆ ಒಂದು 6 ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ಮತ್ತು ಕೆಲವು ಬ್ಯಾಂಕಲ್ಲಿ 4 ಕೇಳುತ್ತಲ್ಲ, ಅವಾಗ 4 ನಂಬರನ್ನು ಎಂಟರ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ 6 ನಂಬರ್ ಕೇಳ್ತಿರೋದ್ರಿಂದ ನೆನ್ಪಿಟ್ಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮೇಷನ್ಗೋಸ್ಕರ ಇನ್ನೊಂದು ಸರಿ ಕೇಳುತ್ತೆ. ಸ್ಟಾರ್ಟಿಂಗ್ ಏನು ಟೈಪ್ ಮಾಡಿದ್ರು ಅದನ್ನು ಮತ್ತೆ ಟೈಪ್ ಮಾಡಿಬಿಟ್ಟು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬ್ಯಾಂಕ್ ಆ್ಯಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಬ್ಯಾಂಕ್ ನಮಗೆ ಇಲ್ಲಿ ಆ್ಯಡ್ ಆಗಿದೆ. ಡನ್ ಮೇಲೆ UPI ಪಿನ್ ಕೂಡ ಸೆಟ್ ಆಗಿರುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಬ್ಯಾಂಕ್ ಅಕೌಂಟ್ ಪ್ರೈಮರಿ ಅಕೌಂಟ್ಗೆ ಸೆಟ್ ಆಗಿರುತ್ತೆ. ನಂತರ ನಿಮಗೆ 100 ರೂಪೀಸ್ ಕ್ಯಾಶ್ ಬ್ಯಾಕ್ ಬರಬೇಕು ಅಂತ ಅಂದರೆ 2 ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ. ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದ ತಕ್ಷಣ ಬರುತ್ತೆ. ಸೊ 2 ಮೊಬೈಲ್ ನಂಬರ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಯಾರಿಗಾದ್ರೂ ಒಬ್ರಿಗೆ 1 ರೂಪಾಯಿನ ಸೆಂಡ್ ಮಾಡಿ. ಜಸ್ಟ್ ಯಾರ ನೇಮ್ ಆದ್ರೂ ಸರ್ಚ್ ಮಾಡಿ ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರೋದನ್ನ. ನಾನಿಲ್ಲಿ ಒಂದು ನೇಮನ್ನು ಟೈಪ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅದನ್ನು ಚಾರ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಅಮೌಂಟ್ ಆರ್ ಚಾರ್ಟ್ ಅಂತ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಂಬರ್ ಆಪ್ಷನ್ ತೋರಿಸುತ್ತೆ ನಿಮಗೆ. ನಂಬರ್ ಮೇಲೆ ಟ್ಯಾಪ್ ಮಾಡಿ. ನಂಬರ್ ಮೇಲೆ ಟ್ಯಾಪ್ ಮಾಡಿದ ನಂತರ ಇಲ್ಲಿ 1 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇ ಮೇಲೆ ಕ್ಲಿಕ್ ಮಾಡಿ. ಇದು ಯಾರಿಗಾದ್ರೂ ಅಮೌಂಟ್ ಕಳಿಸ್ಬೇಕಂದ್ರೂ ಕೂಡ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ. ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು 6 ಡಿಜಿಟ್ ಪಿನ್ನನ್ನು ಕ್ರಿಯೇಟ್ ಮಾಡಿರ್ತೀರಲ್ವ, ಅದನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು ಅಂತ ಹೇಳಿದೆ ಅಲ್ವಾ. ಆ ಪಿನ್ನನ್ನು ಇಲ್ಲಿ ನೀವು ಎಂಟರ್ ಮಾಡಿದ್ರೆ ಮಾತ್ರ ಬೇರೆಯವ್ರಿಗೆ ಅಮೌಂಟ್ ಕಳ್ಸೋದಕ್ಕಾಗೋದು. ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಏನಾಗುತ್ತೆ ಅಂದರೆ ಅವರಿಗೆ ಅಮೌಂಟ್ ಕೂಡ ಹೋಗಿರುತ್ತೆ ಮತ್ತು 100 ರೂಪೀಸ್ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಓಕೆನಾ, ಇದು ಈ ಒಂದು ಡಿಫಾಲ್ಟ್ ಈ ಒಂದು ಫೋನ್ಪೇ ಅಪ್ಲಿಕೇಶನ್ ಮುಖಾಂತರ ನೀವು ಮಾಡ್ತೀರಾ ಅಲ್ವಾ. ಇನ್ನು ನೆಕ್ಸ್ಟು ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಇನ್ನೊಂದು ನಂಬರಿಗೆ ಇನ್ನೊಂದು ಫೋನ್ಪೇನ ಆ್ಯಡ್ ಮಾಡ್ಕೊಬೇಕಲ್ವಾ. ಸೊ ಇಲ್ಲಿ ಸೆಟ್ಟಿಂಗ್ಸ್ನ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ. ಫಸ್ಟು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ನಾನಿಲ್ಲಿ ನೋಟಿಫಿಕೇಷನ್ ಸ್ಕ್ರಾಲ್ ಮಾಡಿದ್ದೀನಿ. ಇಲ್ಲಿ ಸೆಟ್ಟಿಂಗ್ಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಓಪನ್ ಮಾಡಿಬಿಟ್ಟು ಇಲ್ಲಿ ನೀವು ಸ್ಕ್ರಾಲ್ ಮಾಡಬೇಕಾಗುತ್ತೆ. ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ಆ್ಯಪ್ ಅಥವಾ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ನಿಮಗೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಇಲ್ಲಿ ಆ್ಯಪ್ಸ್ ಅಂತ ಕೇಳ್ತಿದೆ. ಸೊ ನಾನು ಇಲ್ಲಿ ಆ್ಯಪ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಪ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಆ್ಯಪ್ ಕ್ಲೋನರ್ ಅಂತ ಇರುತ್ತೆ. ಈ ಆಪ್ಷನ್ ಆ್ಯಪ್ ಕ್ಲೋನರ್ ಅಂತ ಇಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಆ್ಯಪ್ ಕ್ಲೋನರ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ ಕೂಡ ಸಿಗುತ್ತೆ. ಆ್ಯಪ್ ಕ್ಲೋನರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ ಫೋನ್ಪೇ ಅಂತ ಕೇಳುತ್ತೆ. ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋನ್ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ಕ್ರಿಯೇಟ್ ಆ್ಯಪ್ ಕ್ಲೋನ್ ಅಂತ ಇರುತ್ತೆ ನೋಡಿ. ಇಲ್ಲಿ ನೀವು ಇನೇಬಲ್ ಬಟನ್ ಇರೋದು ನೋಡಿ, ಅದ್ರ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ಅದು ಒಂದು ಅಪ್ಲಿಕೇಶನ್ನು ಕ್ರಿಯೇಟ್ ಆಗುತ್ತೆ. ಓಕೆನಾ, 2 ಫೋನ್ಪೇ ಆಗುತ್ತೆ. ಆಲ್ರೆಡಿ ಇರೋದೊಂದು ಮತ್ತು ಇನ್ನೊಂದು ಫೋನ್ಪೇ ಆಗುತ್ತೆ. ಓಕೆನಾ, ಇನ್ನು ನೆಕ್ಸ್ಟು ಇಲ್ಲಿ 2 ಫೋನ್ಪೇ ಇದೆ, ನೀವು ನೋಡ್ತಿರ್ಬೋದು. ಇದು ಮೊದಲೇ ನಾವು ಕ್ರಿಯೇಟ್ ಮಾಡಿರೋದು. ಸೊ ಇನ್ನು ಇದು ನೆಕ್ಸ್ಟ್ ಸೆಕೆಂಡ್ ಫೋನ್ಪೇ. ಓಕೆನಾ, ಈ ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 2ನೇ ಫೋನ್ಪೇ ಮೇಲೆ ಕ್ಲೋನ್ ಮೇಲೆ. ನೆಕ್ಸ್ಟ್ ಇಲ್ಲಿ 2ನೇ ನಂಬರ್ 2ನೇ ಸಿಮ್ ಲಿಂಕ್ ಆಗಿರುತ್ತೆ ನೋಡಿ ಬ್ಯಾಂಕಿಗೆ, ಆ ಒಂದು ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಇರೋದನ್ನು ಟೈಪ್ ಮಾಡಿಬಿಡಿ. ಹೊಸದಾಗಿರುತ್ತೆ ನೋಡಿ 2ನೇ ಸಿಮ್, ಅದನ್ನು ಟೈಪ್ ಮಾಡಿಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. OTP ಆಟೋಮೆಟಿಕ್ಲಿ ಜನರೇಟ್ ಆಗುತ್ತೆ ಮತ್ತು ಆಟೋಮೆಟಿಕ್ಲಿ ಆ್ಯಡ್ ಆಗುತ್ತೆ. ಆ್ಯಡ್ ಆಗಿದ ನಂತರ ನೆಕ್ಸ್ಟ್ ಇಲ್ಲಿ ಪರ್ಮಿಷನ್ ಕೇಳುತ್ತೆ. ಪರ್ಮಿಷನ್ಸ್ಗಳಿಗೆ ಅಲನ್ನ ಕೊಡಬೇಕಾಗುತ್ತೆ. ಡ್ಯಾಶ್ಬೋರ್ಡ್ ಸೇಮ್ ಸ್ಟಾರ್ಟಿಂಗಲ್ಲಿ ಹೆಂಗಿತ್ತು ಅದೇ ರೀತಿ. ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ಸೇಮ್ ಇರುತ್ತೆ. ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ವ ಅದೇನೇನೆ, ಬಟ್ ನಾನು ನಿಮಗೆ ಮತ್ತೆ ಹೇಳ್ಕೊಡ್ತೀನಿ. ಲೆಫ್ಟ್ ಸೈಡ್ ಟಾಪಲ್ಲಿ ನಿಮಗೆ ಪ್ರೊಫೈಲ್ ಇರುತ್ತೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬ್ಯಾಂಕ್ ಅಕೌಂಟ್ಸ್ ಅಂತ ಇರುತ್ತೆ. ಈ ಒಂದು ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಒಂದು ಹೊಸ ನಂಬರ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದ್ದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟು SBIಗೆ ಲಿಂಕ್ ಆಗಿತ್ತು ಆ ನಂಬರು. ಈ ನಂಬರ್ ಬಂದು ಕೆನರಾ ಬ್ಯಾಂಕಿಗೆ ಲಿಂಕ್ ಆಗಿರುತ್ತೆ. ಸೊ ನಾನು ಇಲ್ಲಿ ಕೆನರಾ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸಿಮ್ 1 ಸಿಮ್ 2 ಕೇಳುತ್ತೆ. ಸ್ಟಾರ್ಟಿಂಗ್ ನಾನು ಆ ಅಕೌಂಟ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ಸಿಮ್ 2 ಸೆಲೆಕ್ಟ್ ಮಾಡಿದ್ದೆ. ಇವಾಗ ಸಿಮ್ 1 ಇದೆ. ಓಕೆನಾ, ಅದಕ್ಕೆ ಸಿಮ್ 2ಗೆ ಸ್ಟೇಟ್ ಬ್ಯಾಂಕು, ಸಿಮ್ 1ಗೆ SBI ಕೆನರಾ ಬ್ಯಾಂಕು. ಸೊ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. OTP ಸೆಂಡ್ ಆಗೋದಕ್ಕೆ ಆಪ್ಷನ್ ಕೇಳುತ್ತೆ. ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಆ್ಯಡ್ ಆಗಿದ ನಂತರ ನಿಮಗೆ ಇಲ್ಲಿ ಸೆಟ್ UPI ಪಿನ್ ಅಂತ ನಿಮಗೆ ಒಂದು ಆಪ್ಷನ್ ನಿಮಗೆ ಬರುತ್ತೆ. ಬ್ಯಾಂಕ್ ಅಕೌಂಟ್ಗೆ ಆ್ಯಡ್ ಆಗಿರುತ್ತೆ. ಇಲ್ಲಿ ಸೆಟ್ UPI ಪಿನ್ ಅಂತ ಕೇಳುತ್ತೆ ನೋಡಿ. ಸೆಟ್ UPI ಪಿನ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ UPI ಪಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ATM ಕಾರ್ಡ್ನ ತಗೊಳ್ಳಿ. ATM ಕಾರ್ಡ್ನಲ್ಲಿರುವಂಥ ಲಾಸ್ಟ್ 6 ಡಿಜಿಟ್ ಏನಿರುತ್ತೋ ಅದನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಕೊನೆಯ 6 ಸಂಖ್ಯೆ ಏನಿರುತ್ತೋ ಅದನ್ನು. ಮತ್ತು ATM ಕಾರ್ಡ್ನಲ್ಲಿರುವಂಥ ಎಕ್ಸ್ಪೈರ್ ಡೇಟ್ ಏನಿರುತ್ತೋ ಆ ಎಕ್ಸ್ಪೈರ್ ಡೇಟನ್ನು ನೀವು ಇಲ್ಲಿ ಎಂಟ್ರ್ ಮಾಡ್ಕೊಬೇಕಾಗುತ್ತೆ. ಇಯರು ಮತ್ತು ಡೇಟ್ ಕೇಳುತ್ತೆ. ಇಯರು ಮತ್ತು ಮಂತನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ ನೋಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಬ್ಯಾಂಕಿನ ಕಡೆಯಿಂದ OTP ಬರುತ್ತೆ. ಇದರಲ್ಲಿ OTP ಬರಲ್ಲ. ಸಮ್ಟೈಮ್ಸ್ OTP ಬಂದಿಲ್ಲ ಅಂತಂದರೆ ಮೆಸೇಜ್ ಬಾಕ್ಸಲ್ಲಿ ಇರುತ್ತೆ ನೋಡಿ. ಮೆಸೇಜ್ ಬಾಕ್ಸಲ್ಲಿರುವಂಥ OTPನ ಎಂಟರ್ ಮಾಡಿ. ಅಂದರೆ OTP ಬಂದಿರುತ್ತೆ, ಇದು ಆಟೋಮೆಟಿಕ್ಲಿ ಆ್ಯಡ್ ಆಗಲ್ಲ ಸಮ್ಟೈಮ್ಸು ಕ್ಲೋನ್ ಆಗಿರೋದ್ರಿಂದ. ಇನ್ನು ನೆಕ್ಸ್ಟು 6 ಡಿಜಿಟ್ ಕೇಳ್ತಿದೆ. 4 ಡಿಜಿಟ್ ಕೇಳಿದ್ರೆ 4 ಡಿಜಿಟ್, 6 ಡಿಜಿಟ್ ಕೇಳಿದ್ರೆ 6 ಡಿಜಿಟ್. ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟೆ ಅಲ್ವಾ, ಅದನ್ನು ಕ್ರಿಯೇಟ್ ಮಾಡಬೇಕಾದಾಗಲೇ ನೆನಪಲ್ಲಿ ಇಟ್ಕೊಂಡಿರಬೇಕಾಗತ್ತೆ ನೀವು. ಸೇಮ್ ಕ್ರಿಯೇಟ್ ಮಾಡಿದ್ರೂ ಕೂಡ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಸೊ ನಾನು ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಮತ್ತು ಕನ್ಫರ್ಮೇಷನ್ಗೋಸ್ಕರ ಇನ್ನೊಂದು ಸರಿ ಕೇಳುತ್ತೆ. ಸ್ಟಾರ್ಟಿಂಗಲ್ಲಿ ಏನು ಕ್ರಿಯೇಟ್ ಮಾಡಿರ್ತೀರೋ
ಅದನ್ನು ಮತ್ತೆ ಕೊಡಿ. ಇನ್ನು ನೆಕ್ಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಈ ಒಂದು ಕೆನರಾ ಬ್ಯಾಂಕ್ ಅಕೌಂಟು ಈ ಒಂದು ಹೊಸ ಫೋನ್ಪೇಗೆ ಬಂದು ಆ್ಯಡ್ ಆಗಿರುತ್ತೆ. ನೀವು ನೋಡ್ತಿರ್ಬೋದು ಇದರಲ್ಲಿ ಇದು ಪ್ರೈಮರಿ ಆಗಿರುತ್ತೆ. ಆ ಸಿಮ್ಗೆ ಅಮೌಂಟ್ ಕಳಿಸಿದ್ರೆ ಆ ಒಂದು ಸ್ಟೇಟ್ ಬ್ಯಾಂಕ್ ಹೋಗುತ್ತೆ, ಈ ಸಿಮ್ಮಿಗೆ ಅಮೌಂಟ್ ಕಳಿಸಿದ್ರೆ ನಮಗೆ ಈ ಒಂದು ಕೆನರಾ ಬ್ಯಾಂಕ್ ಬರುತ್ತೆ. ಓಕೆನಾ, ಈ ರೀತಿ ನೀವೇನು ಮಾಡ್ಬೋದು ಅಂತಂದರೆ ಒಂದೇ ಮೊಬೈಲ್ನಲ್ಲಿ 2 ಫೋನ್ಪೇ ಅಕೌಂಟನ್ನು ಯೂಸ್ ಮಾಡ್ಕೊಬೋದು ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.